ಇಲ್ಲ ರಾಧಾ, ಆ ಕಂಟಿ ಸ್ನೇಹನ ಮದುವೆ ಆದಾಗ್ಲಿಂದ ಅವಳಿಗೆ ಸಾನೆ ದಿಮಾಗ್ ಬಂದ್ಬಿಟ್ಟೈತೆ. ನಾನು ನಿಮ್ಮ ಜೊತೆ ಸೇರೋಕ್ಕಿಲ್ಲ, ನಿಮ್ಮ ಜೊತೆ ಸೇರಿದ್ರೆ ಕೈಗೆ ಚಿಪ್ ಕೊಡ್ತೀರಾ ಅಂತ ಬೈದ್ಬಿಟ್ಟು ಹೊಂಟೋದ್ಲು. ನಂಜಮ್ಮ ಹಾಗೆಲ್ಲ ಹೇಳಿದ್ರ? ನೀನು ಬೇರೆ, ನೀನು ಸಿಕ್ಕಾಕೊಂಡು ಜೈಲು ಸೇರಿದ್ಯಲ್ಲ, ಇನ್ನು ನಮ್ಮಿಂದ ಏನು ಲಾಭ ಅವಳಿಗೆ? ಮನುಷ್ಯಂಗೆ ಸ್ವಲ್ಪ ಆದರೂ ನಿಯತ್ತಿರ್ಬೇಕು. ಅವತ್ತು ನಾನೇನಾದರೂ ಮಂಟಪದಲ್ಲಿ ನಿಮ್ಮಿಬ್ಬರ ಹೆಸರು ಹೇಳಿದಿದ್ರೆ ಇವತ್ತು ನೀವು ನನ್ನ ಜೊತೆ ಇಲ್ಲಿರ್ತಿದ್ರಿ. ಅಯ್ಯಯ್ಯೋ, ನನಗೆ ನಿನ್ನ ಬಗ್ಗೆ ಗೊತ್ತಿಲ್ವಾ ರಾಧಾ? ನೀನು ನಮ್ಮನ್ನು ಕಾಪಾಡಿರೋ ಕಾಮದೇನು. ನಿನ್ನ ಬಗ್ಗೆ ಏನಾದರೂ ಕೆಟ್ಟದ್ದು ವಹಿಸಿದ್ರೆ ಆ ಭಗವಂತ ಮೆಚ್ತಾನ ಹೇಳು. ಆ ವಿಷಯ ಹಾಗಿರಲಿ, ಬೇಲ್ ಕೊಟ್ಟು ಬಿಡ್ಸೋದಕ್ಕೆ ಹೇಳಿದ್ನಲ್ಲ, ಆ ವಿಷಯ ಏನಾಯಿತು? ಅದೇ ಕೆಲ್ಸದಾಗ ಅವನಿ. ಆದಷ್ಟು ಬೇಗ ನಾನು ಬಿಡಿಸ್ತೀನಿ. ನೋಡಿ ರಾಜಿ, ನನಗಿಲ್ಲಿ ಜಾಸ್ತಿ ದಿವಸ ಇರೋಕ್ಕಾಗಲ್ಲ. ನಾನು ಆದಷ್ಟು ಬೇಗ ಹೊರಗಡೆ ಬರಬೇಕು. ನೀವು ಅದೇನು ಮಾಡ್ತಿರೋ ಏನೋ ನನಗೆ ಗೊತ್ತಿಲ್ಲ. ಬೇಗ ಬೇಲ್ ಅರೇಂಜ್ ಮಾಡಿ, ಇಲ್ಲ ಅಂದರೆ ಗೊತ್ತು ತಾನೆ. ನಾನು ಏನು ಮಾಡಲಿ ರಾಧಾ? ಆ ಬಂಗಾರಮ್ಮ ಈ ಕೇಸ್ನ ಒಸಿ ಸ್ಟ್ರಾಂಗ್ ಮಾಡಿಸ್ಬಿಟ್ಟವಳೆ, ಅದಕ್ಕೆ ಟೇಮ್ ಹಿಡಿತಾ ಇದೆ. ನನ್ನ ಬಿಡಿಸೋದು ಕಷ್ಟ ಆದರೆ ನೀವು ಆಚೆ ಇರೋದು ಕಷ್ಟ ಆಗುತ್ತೆ, ನೆನಪಿರಲಿ. ಇಲ್ಲ, ಅದಕ್ಕೆ ನಾನೊಂದು ಉಪಾಯ ಮಾಡೀವ್ನಿ. ಕೇಸ್ವ ಅಂತ ನಂಗೊಬ್ರು ಪರಿಚಯ ಆಗವ್ರೆ, ಸಾನೆ ದೊಡ್ಡ ಜನ. ಅವ್ರಿಗೂ ಪುಟ್ಟಕ್ಕನ ಮನೆಯವ್ರಿಗೂ ಕಂಡಿಗೂ ಹಾಕಕ್ಕಿಲ್ಲ. ಅವ್ರಿವಾಗ ನನ್ನ ಜೊತೆ ಸೇರವ್ರೆ. ಅವ್ರ ಮುಖಾಂತರ ಹೆಂಗಾದ್ರೂ ಮಾಡಿ ನೀನು ಬಿಡಿಸ್ತೀನಿ. ನಾನು ಹೊರಗಡೆ ಬಂದ್ರೆ ಬಂಗಾರಮ್ಮನ ಕುಟುಂಬನ ಹಾಳು ಮಾಡೋಕ್ಕಾಗದು. ಅಲ್ಲಿವರೆಗೂ ಅಲ್ಲಿ ಏನೇನಾಗುತ್ತೆ ಅನ್ನೋದೆಲ್ಲ ನನಗೆ ಗೊತ್ತಾಗಬೇಕು. ಅದು ವಸಿ ಕಷ್ಟ ರಾಧಾ. ಅವ್ರ ಮದುವೆ ಆದ್ಮ್ಯಾಕೆ ನಮ್ಮೆಲ್ಲೂ ಅನುಮಾನ ಬಂದಿದೆ. ಸರಿ, ಅದಕ್ಕೆ ನಾನು ಬೇರೆ ಏನಾದರೂ ವ್ಯವಸ್ಥೆ ಮಾಡ್ತೀನಿ ಬಿಡಿ. ನಾನು ಹೇಳಿದ್ನಲ್ಲ, ಅದನ್ನು ತಂದಿದ್ದೀರಾ? ಹಾಂ, ನಮ್ಮ ಕಡೆಯವರೇ. ಹೌದಾ? ಸರಿ ಸರಿ, ಇದನ್ನ ಅವ್ರ ಕೈಲಿ ತಲುಪಿಸ್ತೀನಿ ನಾನು. ಸರಿ ರಾಧಾ, ನಾನು ಬರ್ತೀನಿ.